Welcome my dear friends. Now we are going to discuss the second piece of mathematics, differential calculus, in which how to find out the derivative of parametric equations. Second type, already first type ಆಗಿದೆ. ಈಗ ಸೆಕೆಂಡ್ ಟೈಪಲ್ಲಿ ನಾವು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸನ್ನು ಕೊಟ್ಟಾಗ ಯಾವ ಥರ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಪ್ರಾಬ್ಲಮ್ಸನ್ನು ಎಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವು ಹಿಂದೆಲ್ಲ ಏನು ಪ್ರಾಬ್ಲಮ್ಸ್ ಮಾಡಿದ್ದೀವಿ ಅಷ್ಟು ಪ್ರಾಬ್ಲಮ್ಸ್ ಇವಾಗ ಮಿಕ್ಸ್ ಆಗ್ಬಿಡುತ್ತೆ. ಅದೇ ಸಪ್ರೇಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಂದು 6-7 ಟೈಪ್ ಪ್ರಾಬ್ಲಮ್ಸ್ ಮಾಡ್ತೀವಿ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಮಾಡ್ತೇವೆ, ಮತ್ತು ಕಾಂಪೋಸಿಟ್ ಫಂಕ್ಷನ್ಸ್ ಚೈನ್ ರೂಲ್ ಪ್ರಾಬ್ಲಮ್ಸ್ ಮಾಡ್ತೇವೆ, ಮತ್ತು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಮಾಡ್ತೇವೆ, ಮತ್ತು ಇಂಪ್ಲಿಸಿಟ್ ಫಂಕ್ಷನ್ಸ್ ಮಾಡ್ತೀವಿ, ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತೀವಿ. ಅಷ್ಟು ಈ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಒಂದು 3-4 ಟೈಪ್ ಪ್ರಾಬ್ಲಮ್ಸ್ ಮಾಡಿದ್ರೆ ಒಳ್ಳೆಯದು. ಸೆಕೆಂಡ್ ಟೈಪ್ ಪ್ರಾಬ್ಲಮ್ಸಲ್ಲಿ ಕೆಲವು ಬೇಸಿಕ್ಸನ್ನು ಹೇಳ್ಕೊಂಡು ನಾನು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತೇನೆ. ನಾವು ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಪಿ ಸಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ನಾವು ನಮ್ಮ ಸ್ಟೂಡೆಂಟ್ಸ್ ವಾಸವಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಪರ್ಟಿಕ್ಯುಲರಾಗಿ ನಮ್ಮ ಕಾಲೇಜ್ ಹುಡುಗರಿಗೆ ನಾವು ವಾಟ್ಸಪ್ ಹಾಕ್ತೇವೆ. ಬಟ್ ಉದ್ದೇಶ ಕರ್ನಾಟಕದ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಯಾರೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಉಚಿತವಾಗಿ ನಾವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಯುಟಿಲೈಸ್ ಮಾಡ್ಕೊಳ್ಳಿ. ಫಸ್ಟ್ ಪಿ ಸಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಮತ್ತು CETಗೆ ಸಂಬಂಧಪಟ್ಟ ಇರ್ತಕ್ಕಂಥ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನ್ ಗೌರ್ಮೆಂಟಿಂದಲೂ ಸಹ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಯೂಟ್ಯೂಬ್ DPUE DKPUCPA ಇದಕ್ಕೆ ನೀವು ಯೂಟ್ಯೂಬ್ಗೆ ಹೋದರೆ ಫ್ರೀಯಾಗಿ ಗೌರ್ಮೆಂಟಿಂದೂ ಸಹ ನೀವು ಪ್ರತಿಯೊಂದು ಸೈನ್ಸು, ಕಾಮರ್ಸು, ಆರ್ಟ್ಸು ಎಲ್ಲ ಸಬ್ಜೆಕ್ಟನ್ನು ಒಳ್ಳೆ ಸ್ಟ್ಯಾಂಡರ್ಡ್ ಲೆಕ್ಚರ್ಸು ಮತ್ತು ನುರಿತ ಲೆಕ್ಚರ್ಸಿಂದ ಪಾಠ ಮಾಡಿಸ್ತಾರೆ. ಅದು ಚೆನ್ನಾಗಿರುತ್ತೆ. ಟೋಟಲಿ ಕರ್ನಾಟಕದಲ್ಲಿರ್ತಕ್ಕಂಥ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋದು ಉದ್ದೇಶ ಎಲ್ಲರದ್ದು. ಓಕೆ, ನಿಮಗೆ ಯಾವುದು ಅರ್ಥವಾಗುತ್ತೆ, ಓಕೆ, ನಮ್ಮದೇ ಯೂಟ್ಯೂಬ್ ನೋಡಿ ನೀವು ವರ್ಕೌಟ್ ಮಾಡಬೇಕು ಅಂತೇನಿಲ್ಲ. ನಿಮಗೆ PU ಡಿಪಾರ್ಟ್ಮೆಂಟಿಂದ ಬಿಡ್ತಕ್ಕಂಥದ್ದನ್ನ ಚೆಕ್ ಮಾಡಿ, ವರ್ಕೌಟ್ ಮಾಡಿ, ಓಕೆ, ನಾವು ಮಾಡ್ತಿರ್ತಕ್ಕಂಥದ್ದನ್ನ ವರ್ಕೌಟ್ ಮಾಡಿ, ಯಾವುದು ಯುಟಿಲೈಸ್ ಆಗುತ್ತೆ, ಯಾವುದು ಅರ್ಥವಾಗುತ್ತೆ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿ. ಯಾವುದೇ ಸ್ಟೂಡೆಂಟ್ಸ್ಗೆ ಓಕೆ ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಇದ್ದಾರೆ, ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಏನಾದರೂ ಅರ್ಥವಾಗಿಲ್ಲ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಕೊಡ್ತೀವಿ, ಹೋಮ್ವರ್ಕು. ಏನಾದರೂ ಅರ್ಥವಾಗಿಲ್ಲ ಅಂದರೆ ನೀವು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ, ನಾವು ಟು ಟ್ರೈ ಸಾಲ್ವ್. ಓಕೆ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೋಡಿ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ನಾನು ಆಲ್ರೆಡಿ ಪ್ಯಾರಾಮೀಟ್ರ್ ಅಂದರೆ ಏನು, ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಅಂದರೆ ಏನು, ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಫಾರ್ಮುಲಾ ಯಾವುದು ಅದ್ರ ಬಗ್ಗೆ ನಾನು ಆಲ್ರೆಡಿ ಫಸ್ಟ್ ಟೈಪ್ ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಈಗ ಸೆಕೆಂಡ್ ಟೈಪ್ ಪ್ರಾಬ್ಲಮ್ಸ್ ಇನ್ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್. ಓಕೆ, now if x is equal to 80, y is equal to 280 square, find dy over dx. See, ನೋಡಿ, x is equal to 80, y is equal to 280 square, find dy over dx. As usual, differentiate with respect to x. Now dx by dt is equal to 80. ಯಾವ ಥರ ಇದೆ ಅಂದರೆ, ನಾವು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸಲ್ಲಿ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 3x ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ 3 ಅಂತೀವಲ್ವಾ. ಹಿಯರ್ a ಇಸ್ ಕಾನ್ಸ್ಟೆಂಟ್. ಓಕೆ, ವಾಟ್ ಇಸ್ ದ ಡೆರಿವೇಟಿವ್ ಆಫ್ 80 ವಿತ್ ರೆಸ್ಪೆಕ್ಟ್ ಟು t ಅಂದರೆ a. ಓಕೆ, y is a function of t, differentiate with respect to t, dy over dt is equal to with respect to x ಅಲ್ಲಿ x ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x. ಇಲ್ಲೂ ಅಷ್ಟೇ t ಸ್ಕ್ವೇರ್ಗೆ 2t ಅಂತ ಕರಿತೀವಿ. ಅಲ್ಲಿ 4at ಆಯಿತು. 2t ಇಲ್ಲೊಂದು 2 ಇದೆಯಲ್ಲ, 4at ಆಯಿತು. dy over dt ಆಯಿತು. ನಾವು ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಫಾರ್ಮುಲಾ ಆಫ್ dy over dx, dy over dt divided by dx by dt, that is equal to dy over dt is nothing but what? 4at divided by a get cancelled. What is the answer? 4t. This is a way to find out the derivative of the parametric equations of second type. Okay, and if x is equal to 4at, y is equal to 5 by t, find dy over dx. Now solution, x is a function of t, differentiate with respect to t, dx by dt is equal to 4a. Now y is a function of t, differentiate with respect to t, dy over dt is equal to minus 5 by t square. ನೋಡಿ,
ನಮಗೆ ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಈ ಥರ ಕೋಶೆಂಟ್ ಫಾರ್ಮಲ್ಲಿ ಇಲ್ಲಿ ಕಾನ್ಸ್ಟೆಂಟು ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದರೆ ನೀವು ಇದಕ್ಕೆ ಮೈನಸ್ ಸಿ ಬೈ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಡೆರಿವೇಟಿವ್ ಆಫ್ ಇದಕ್ಕೆ ಇಲ್ಲಿರುತ್ತಲ್ಲ ಡಿನೋಮಿನೇಟ್ರು ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ ವಿ ಗೆಟ್ ದಿ ಆನ್ಸರ್. ಕೋಶೆಂಟ್ ರೂಲೆಲ್ಲ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು. ಕೋಶೆಂಟ್ ರೂಲ್ ಯೂಸ್ ಮಾಡೋದು ಯಾವಾಗ ನ್ಯೂಮರೇಟ್ರು ಮತ್ತು ಡಿನೋಮಿನೇಟ್ರಲ್ಲಿ ಎರಡರಲ್ಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ಕೋಶೆಂಟ್ ರೂಲ್ ಯೂಸ್ ಮಾಡಿ, ಕಾನ್ಸ್ಟೆಂಟ್ ಬೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ಈಸಿಯಾಗಿ ಬಂದ್ಬಿಡುತ್ತಿದ್ದು. ನಾವು ಈಗ -5 ಅಂದರೆ -5/t². ನಾವು dy/dx is equal to formula dy/dt divided by dx/dt. dy/dt is nothing but what? -5/t² divided by dx/dt ಅಂದರೆ 4a. ಅಲ್ಲಿಗೆ -5/t² into 1/4a. ಕ್ಲಿಯರ್ಲಿ -5/4at². ದಟ್ ಈಸ್ dy/dx. ಓಕೆ, ಈ ಥರ ಬೇಕಾದಷ್ಟು ಪ್ರಾಬ್ಲಮ್ಸನ್ನು ನೀವು ಮಾಡ್ಬೋದು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ. ಇಫ್ x is equal to at², y is equal to 2at, find dy/dx. ಇಲ್ಲಿ ಕಾನ್ಸ್ಟೆಂಟ್ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ನಂಬರ್ ಆಫ್ ಪ್ರಾಬ್ಲಮ್ಸು. ಓಕೆ, ಇಲ್ಲಿ 3, ಇಲ್ಲಿ ನಂಬರು 2a ಬದಲಿಗೆ 6, 7, 8 ಕಾನ್ಸ್ಟೆಂಟ್ ಪ್ಲಸ್ ವ್ಯಾಲ್ಯೂಸ್ ನಾವು ನ್ಯೂಮರಿಕಲ್ ಹಾಕೊಂಡು ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t, dx/dt ಈಸ್ ಈಕ್ವಲ್ ಟು 2at, t²ಗೆ 2t, ಇಲ್ಲಿ 2at. ನಾವು dy/dt ಈಸ್ ಈಕ್ವಲ್ ಟು 2a ವಿತ್ ರೆಸ್ಪೆಕ್ಟ್ ಟು ಟಿನಲ್ಲಿ ಟಿಗೆ 1 ಆಗುತ್ತೆ. ನಾವು dy/dx ಈಸ್ ಈಕ್ವಲ್ ಟು dy/dt ಡಿವೈಡೆಡ್ ಬೈ dx/dt ಈಸ್ ಈಕ್ವಲ್ ಟು 2a/2at. 2a ಗೆಟ್ ಕ್ಯಾನ್ಸಲ್ 1/t. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. If x is equal to log of tan t, y is equal to secant t, find y1. Okay, x is a function of t, differentiate with respect to t, dx/dt is equal to log of tan t ಅಂದರೆ 1/tan t ಇಂಟು tan t ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು secant² t. ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ನೋಡಿ. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿದ್ದೀವಿ ಕಾಂಪೋಸಿಟ್ ಫಂಕ್ಷನ್ಸಲ್ಲಿ. ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ರೂಟ್ ಆಫ್ ಎಫ್ ಆಫ್ ಎಕ್ಸ್, ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್, ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ sin x whole to the power of n or sin to the power of nx, ಎಫ್ ಆಫ್ ಎಕ್ಸ್ whole to the power of n. ಈ ಥರ ಎಲ್ಲ ಪ್ರಾಬ್ಲಮ್ಸು ಕಾಂಪೋಸಿಟ್ ಫಂಕ್ಷನ್ಸನ್ನು ನಾವು ಚೈನ್ ರೂಲ್ ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಷನನ್ನು ಮಾಡಿದ್ದೇವೆ. ಓಕೆ, ನಾವು tan t ಗೆ secant² t, y is a function of t, differentiate with respect to t, secant t ಗೆ secant t into tan t, dy/dx is equal to dy/dt that is secant t tan t divided by secant² t by tan t. ಓಕೆ, tan t ಮೇಲ್ಗಡೆ ಹೋದರೆ 1 secant ಬೇಕಾದ್ರೆ ಕ್ಯಾನ್ಸಲ್ ಮಾಡೋ. ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು tan³ t. ಇದು tan t into tan t tan² t divided by secant t. tan t into tan t tan² t. ಇಲ್ಲೊಂದು secant t ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ secant t. ಬೇಕಾದರೆ ಇಫ್ ನೀಡ್ tan² t into 1/secant t is that about what? cos t. ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು, ಚಾಯ್ಸ್ ನಿಮ್ಮದು. ಓಕೆ, ವರ್ಕೌಟ್ ಮಾಡಬೇಕು ಮ್ಯಾಥಮೆಟಿಕ್ಸ್ನ. ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕ್ ಮಾಡಬೇಕು. ಎಷ್ಟೆಷ್ಟು ಪ್ರಾಬ್ಲಮ್ಸ್ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಲಿಮಿಟೇಷನ್ಸ್ ಇರಬಾರ್ದು. ಓಕೆ, ಡೆಪ್ತು ಮತ್ತು ಎಷ್ಟು ಡೀಪು ಮತ್ತು ಡೆಪ್ತು ಮತ್ತು ನಂಬರ್ ಆಫ್ ಪ್ರಾಬ್ಲಮ್ಸ್ ಎಷ್ಟು ವರ್ಕ್ ಮಾಡ್ತೀರೋ. ಈಗ ಒಂದು ಪ್ರಾಬ್ಲಮ್ಸ್ ಮಾಡಿರ್ತೀವಲ್ವ, ನೀವೇ ಬುಕ್ಸ್ ನೋಡಿ. ಈಗ ನಾವು ಮಾಡಿದ್ದು ನಿಮ್ಗೆ ಅರ್ಥವಾಗಿದೆ ಅಂತ ನಮ್ಗೆ ಅನ್ಸೋದು ಯಾವಾಗುತ್ತೆ ಆ್ಯಸ್ ಎ ಲೆಕ್ಚರರ್ ಆಗಿ. ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸು ನಿಮ್ಗೆ ಅರ್ಥವಾಗ್ತಾ ಇದೆ ಅಂತ ನಾವು ಹೇಳೋದು ಯಾವಾಗ ಅಂದರೆ, ವೆದರ್ ಇನ್ ಡಿಫ್ರೆನ್ಷಿಯೇಷನ್ ಆರ್ ಇಂಟಿಗ್ರೇಷನ್ಸ್ ಆರ್ ಎನಿ ಚಾಪ್ಟರ್, ಒಂದು ಪ್ರಾಬ್ಲಮ್ಸ್ ಎಲ್ಲ ವಾಲೆಂಟ್ರಿ ನೀನು ಮಾಡಿದೆ, ಆವಾಗ ನಾವು ಪಾಠ ಮಾಡ್ತಾ ಇರೋದು ನಿಮ್ಗೆ ಅರ್ಥವಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಬರೀ ನಾನು ಮಾಡಿದ ಪ್ರಾಬ್ಲಮ್ಸ್ ವರ್ಕ್ ಮಾಡ್ತಾ ಇದೆಯಾ ಅನ್ಕೋ,
ಅದು ದಟ್ ಇಸ್ ನಾಟ್ ಎ ಗುಡ್ ವೇ. ಬಟ್ ನೀನೊಂದು ಪ್ರಾಬ್ಲಮ್ಸ್ ತೊಗೊಂಡೆ ನಮ್ಮ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು, ಒಂದು ಪ್ರಾಬ್ಲಮ್ಸ್ ಕೊಟ್ಟರೆ ನಾನು ಮಾಡ್ತೀನಿ ಇಂಟಿಗ್ರೇಷನ್ಸಲ್ಲಿ, ಒಂದು ಪ್ರಾಬ್ಲಮ್ಸನ್ನು ನಾನು ಮಾಡ್ತೀನಿ ಡಿಫ್ರೆನ್ಷಿಯೇಷನಲ್ಲಿ ಅಂತಂದರೆ, ಒಂದು ಪ್ರಾಬ್ಲಮ್ಸನ್ನು ಡಿಫ್ರೆನ್ಷಿಯೇಟ್ ಅಥವಾ ಕಂಟಿನ್ಯೂಟಿ ಯಾವುದೇ ಚಾಪ್ಟರ್ ಆಗಿರಲಿ ನೀನು ಪ್ರಾಬ್ಲಮ್ ಮಾಡಬೇಕು. ಒಂದು 10 ಪ್ರಾಬ್ಲಮ್ಸ್ ಮಾಡಬೇಕು ಚಾಪ್ಟರ್ ವೈಸಲ್ಲಿ. ಪ್ರತಿಯೊಂದು ಚಾಪ್ಟ್ರಲ್ಲೂ 5 ಪ್ರಾಬ್ಲಮ್ಸ್ ವಾಲಂಟ್ರಿ ನೀನು ಮಾಡಿದೆ ಅಂದರೆ ಆವಾಗ ಯಾರೇ ಪಾಠ ಮಾಡಲಿ ಆ ಪಾಠ ಮಾಡಿರ್ತಕ್ಕಂಥ ಮೇಷ್ಟ್ರಿಗೆ ಕ್ರೆಡಿಟ್. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅದು. ಓಕೆ, ಇಫ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ಕೋಣ. ಡಿಫಿಕಲ್ಟ್ ಲೆಂತಿ ಪ್ರಾಬ್ಲಮ್ಸ್ ಮಾಡೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 1 ಮೈನಸ್ ಟಿ ಸ್ಕ್ವೇರ್, y is equal to t square by 1 plus t square, show that y1 is equal to y square by x square. ಆದಷ್ಟು ನಾನು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸನ್ನು ತಗೊಂಡು ಡಿಸ್ಕಸ್ ಮಾಡೋ ಉದ್ದೇಶ, ನೀನು ಎಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಮಾಡ್ತೀಯ, ಈಸಿ ಪ್ರಾಬ್ಲಮ್ಸ್ ನೀನು ಟ್ರೈ ಮಾಡ್ತಾ ಹೋಗ್ತೀಯ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 1 ಮೈನಸ್ ಟಿ ಸ್ಕ್ವೇರ್ ಅಂದರೆ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡದಲ್ಲೇ ಇದ್ದಾಗ ಕೋಶಂಟ್ ರೂಲ್ ಯೂಸ್ ಮಾಡಬೇಕಾಗತ್ತೆ. ನಾವು ಎಕ್ಸ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 1 ಮೈನಸ್ ಟಿ ಸ್ಕ್ವೇರ್ ಅಂದರೆ ಬೈ ಯೂಸಿಂಗ್ ಕೋಶಂಟ್ ರೂಲ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ dx by dt alterations ನೋಡ್ತಾ ಇರಿ is equal to by using quotient rule denominator whole square, denominator ಯಾವುದು ಇದರಲ್ಲಿ 1 minus t square, numerator ಯಾವುದು t square, denominator whole square upon denominator 1 minus t square into derivative of t square ಅಂದರೆ 2t with respect to t ನಲ್ಲಿ minus of numerator t square into derivative of denominator 1 minus t square ಗೆ 1 ಗೆ 0, derivative of every constant is equal to 0, t square ಗೆ 2t, ಕೋಎಫಿಷಿಯಂಟ್ ಮೈನಸ್ ಇದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಡಕ್ಟ್ ರೂಲು ಕೋಶಂಟ್ ರೂಲ್ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿಬಿಟ್ಟಿದ್ದೇನೆ. ಏನಪ್ಪ ನೋಡಿದವ್ರಿಗೆ ಇದನ್ನೇ ನೋಡಿದವ್ರಿಗೆ ಏನು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಾನು ಯಾವುದನ್ನು ಡೈರೆಕ್ಟಾಗಿ ಹೇಳಿರಲ್ಲ. ಹಿಂದೆ ಪ್ರತಿಯೊಂದು ಸ್ಟೆಪ್ಸು ಬೇಸಿಕ್ಸನ್ನು ಹೇಳಿ ನಾನು ಪ್ರಾಬ್ಲಮ್ಸ್ ಮಾಡೋದು. ಓಕೆ, ಹಿಂದೆ ನೋಡದೇ ಇರ್ತಾರೆ, ಯಾರು ನೋಡಿರಲ್ಲ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಟ್ರಲ್ಲ ಅನಿಸುತ್ತೆ. ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಡಿಯೋನ ನೋಡ್ಕೊಂಡ್ರೆ 100% ಮ್ಯಾಥಮೆಟಿಕ್ಸ್ ಸಕ್ಸಸ್ ಆಗ್ತೀರಿ. ಓಕೆ, ನಾವು ಸಿಂಪ್ಲಿಫಿಕೇಶನ್ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 1 ಇಂಟು 2t ಮೈನಸ್ ಇಂಟು ಪ್ಲಸ್ ಮೈನಸ್ ಟಿ ಸ್ಕ್ವೇರ್ ಇಂಟು 2t ಕ್ಯೂಬ್ ಮೈನಸ್ ಇಂಟು ಪ್ಲಸ್ ಪ್ಲಸ್ ಟಿ ಸ್ಕ್ವೇರ್ ಇಂಟು 2t ಕ್ಯೂಬ್ ಡಿವೈಡೆಡ್ ಬೈ 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 2t ಕ್ಯೂಬ್ plus 2t cube get cancel, remaining 2t divided by 1 minus t square whole square. Next, y is equal to t square by 1 plus t square, again by using quotient rule, differentiate with respect to t, dy over dt is equal to quotient rule, denominator whole square upon denominator 1 plus t square into derivative of t square with respect to t 2t minus numerator is t square into derivative of denominator 1 plus t square is 2t, just remaining multiplication and adding subtraction. 1 into 2t plus t square into 2t cube minus 2t into t square is the number 2t cube, again plus 2t cube minus 2t cube get cancel, denominator is 1 plus t square whole square, remaining 2t divided by 1 plus t square whole square. Next, we can find out dy over dx. Okay, ಇದು ರಿಮೂವ್ ಮಾಡಿರ್ತೇನೆ. dy over dx ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಫಾರ್ಮುಲಾ ಗೊತ್ತಿದೆ. dy over dx is equal to dy over dt divided by dx by dt, that is equal to 2t. dy over dt is nothing but what? 2t divided by 1 plus t square whole square by ಅಂತ ಬರೆಯೋ ಬದಲು ಇದನ್ನು ಉಲ್ಟಾ ಬರೆದುಬಿಡ್ತೇನೆ ಇಂಟು 1 minus t square whole square by 2t cancel, remaining 1 minus t square whole square by 1 plus t square whole square. ನಮಗೆ ಶೋ ಮಾಡಿ ಅಂತ ಕೇಳಿರೋದು ಹೆಂಗೆ ಗೊತ್ತಾ? y1 is equal to y square by x square ಅಲ್ಲಿದೆ. ಅಂಥ ಟೈಮಲ್ಲಿ ಅವನೇನು ಫಂಕ್ಷನ್ಸ್ ಕೊಟ್ಟಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಬೈ ಯೂಸಿಂಗ್ ದ ಗಿವನ್ ಫಂಕ್ಷನ್ x ಅಂದರೆ ಟಿ ಸ್ಕ್ವೇರ್ ಬೈ 1 ಮೈನಸ್ ಟಿ ಸ್ಕ್ವೇರ್, y ಅಂದರೆ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ನಾವು y ಬೈ ಎಕ್ಸ್ ಇಸ್ ಈಕ್ವಲ್ ಟು y ಅಂದರೆ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಬೈ ಟಿ ಸ್ಕ್ವೇರ್ ಬೈ 1 ಮೈನಸ್ ಟಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು 1 ಮೈನಸ್ ಟಿ ಸ್ಕ್ವೇರ್ ಬೈ ಟಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟು ಅಲ್ಲಿಗೆ y ಬೈ ಎಕ್ಸ್ ಅಂದರೆ 1 ಮೈನಸ್ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಆಯಿತು. ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂದರೆ y ಇರೋದು y ಸ್ಕ್ವೇರ್ ಆಗುತ್ತೆ ಬೈ ಎಕ್ಸ್ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನಾವು
dy over dx 1 minus t square whole square by 1 plus t square whole square is nothing but what? Y square by x square. ಇದನ್ನೇ ಬೇಕಾದ್ರೆ ಇನ್ನೂ ಫರ್ದರ್ dy over dx ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಬೇಕಾದ್ರೂ ಕೇಳ್ಬೋದು. ಆರ್ ಅಥವಾ ಇದನ್ನು ಎಕ್ಸ್ ಸ್ಕ್ವೇರ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ, ಎಕ್ಸ್ ಸ್ಕ್ವೇರ್ ಇಂಟು dy over dx ಇಸ್ ಈಕ್ವಲ್ ಟು ವೈ ಸ್ಕ್ವೇರ್. ಬಂದಿರೋ ಏನು ಆನ್ಸರ್ ಬಂದಿರುತ್ತೆ ಅದನ್ನೇ ಆಲ್ಟ್ರೇಷನ್ಸ್ ಮಾಡ್ತಾನೆ. ಇದು ಒಳ್ಳೆ ತಾ ಬಂದರೆ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಕೇಳ್ಬೋದು, ಪ್ರೂವ್ ದಟ್ ಅಥವಾ ಶೋ ದಟ್. ಆರ್ ಈ ಎಕ್ಸ್ ಸ್ಕ್ವೇರ್ನ ಇಲ್ಲಿ ಹಾಕಿ ಎಕ್ಸ್ ಸ್ಕ್ವೇರ್ ಇಂಟು dy over dx ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಅಂತ ಕೇಳ್ಬೋದು. ಓಕೆ, ಬೇಕಾದಷ್ಟು ಟೈಪ್ಸಲ್ಲಿ ಕೇಳ್ತಾ ಹೋಗ್ತಾನೆ. ಅಥವಾ ಇದನ್ನೇ ಇನ್ನೊಂದ್ಸರಿ ಸ್ಕ್ವೇರ್ ಮಾಡ್ತಾನೆ, ಏನು ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು dy over dx ಹೋಲ್ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು dy over dx ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಆಫ್ 4. ಅಂದರೆ ಬಂದಿರೋ ಆನ್ಸರ್ನ ಇನ್ನೊಂದ್ಸರಿ ಸ್ಕ್ವೇರ್ ಮಾಡಿದ್ರೆ ಆ ಆನ್ಸರ್ ಆಗುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಹಿಂಗೆ ಕೇಳಬೇಕು ಅಂತ ಇಲ್ಲ, ಅದಕ್ಕೆ ನೀನು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇದಂತ ಅಂತಾನೆ, ಇದು ರಿಮೂವ್ ಮಾಡ್ತೇನೆ. ಓಕೆ, ಕೂಲ ವರ್ಕ್ ಮಾಡಿ. ಮ್ಯಾಥಮೆಟಿಕ್ಸಿಗೆ ಮಾತ್ರ ಡೆಡಿಕೇಶನ್, ಪೇಷನ್ಸ್, ಕಾನ್ಸಂಟ್ರೇಷನ್. ಓಕೆ, ಈ ಮೂರು ಇದ್ದರೆ 100% ಮ್ಯಾಥಮೆಟಿಕ್ಸ್ ಸಕ್ಸಸ್ ಆಗ್ತಾರೆ. ಪೇಷನ್ಸ್ ಅಂದ್ರೇನು? ನಿಧಾನಕ್ಕೆ ನೋಡಬೇಕು. ಅರ್ಥವಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಾರ್ದು. ಅರ್ಥವಾಗಿಲ್ಲ ಅಂದರೆ ನೀವು ಬೇಜಾರು ಮಾಡ್ಕೊಂಡ್ರೆ ಅರ್ಥವಾಗಿಲ್ವಾ, ಒಂದು 3 times ವರ್ಕ್ ಮಾಡೋಣ, ಬರೆದಿದ್ದೇ ಬರಿತಾ ಇರಬೇಕು. ನೆಕ್ಸ್ಟ್ ಅರ್ಥವಾಗಿಲ್ಲ, ಯಾರೋ ಫ್ರೆಂಡ್ಸ್ಗೆ ಫೋನ್ ಮಾಡಿ. ಮೊಬೈಲ್ಗಳನ್ನು ಯುಟಿಲೈಸ್ ಮಾಡ್ಕೊಬೇಕಾದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಬೇಕು. ಪೇರೆಂಟ್ಸ್ ಕೊಟ್ಟಿರ್ತಾರೆ ಮೊಬೈಲ್ನ, ಓದೋದಕ್ಕೆ ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಫ್ರೆಂಡ್ಸಿಗೆ ಫೋನ್ ಮಾಡ್ಬೇಕು, ಈ ಪ್ರಾಬ್ಲಮ್ಸ್ ಯಾಕೋ ಬರ್ತಾಯಿಲ್ಲ ಕಣ. ಓಕೆ, ಹೇಳಿ, ಡಿಸ್ಕಸ್ ವಿತ್ ಫ್ರೆಂಡ್ಸ್ ಥ್ರೂ ಮೊಬೈಲ್. ಓಕೆ, ಅಥವಾ ಇಬ್ರಿಗೂ ಅರ್ಥವಾಗಿಲ್ಲ, ಮೇಷ್ಟ್ರಿಗೊಂದು ಫೋನ್ ಮಾಡಿ, ಸರ್ ಇದು ಬರ್ತಾಯಿಲ್ಲ. ಯಾರೇ ಮೇಷ್ಟ್ರು ನಮಗೇ ಮಾಡಬೇಕು ಅಂತ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಯಾರೇ ಆಗಲಿ, ಲೆಕ್ಚರರ್ಸ್ಗೆ ಸರ್ ಈ ಪ್ರಾಬ್ಲಮ್ಸ್ ಬರಲ್ಲ ಅಂದರೆ ನಿಮಗೆ ಅವೈಲಬಿಲಿಟಿ ನಿಯರ್ ಯಾರು ಇರ್ತಾರೆ ಅವ್ರಿಗೆ ಫೋನ್ ಮಾಡಿ, ಸರ್ ಇದು ಹೇಳ್ಕೊಡಿ ಅಂದರೆ ಯಾರೂ ಇಲ್ಲ ಅನ್ನಲ್ಲ. ಯಾರೂ ಅವೈಲಬಿಲಿಟಿ ಇಲ್ವಾ, ನಾವು ಫೋನ್ ನಂಬರ್ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಿ, ನಮ್ಗೆ ಕಳಿಸಿ ನಾವು ಸಾಲ್ವ್ ಮಾಡಿಕೊಡ್ತೀವಿ. ವೈ ಶುಡ್ ಬಿ ವರಿ ಅಬೌಟ್ ಮ್ಯಾಥಮೆಟಿಕ್ಸ್. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2t by 1 plus t square and y is equal to root of 1 plus t square. Show that y1 is equal to 1 by 2 into secant x by 2 into tan x by 2. ನೋಡಿ, ನಾನು ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಆನ್ಸರನ್ನು ಇನ್ ಟರ್ಮ್ಸ್ ಆಫ್ ಎಕ್ಸು, ಇನ್ ಟರ್ಮ್ಸ್ ಆಫ್ ವೈ ಅಥವಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆ ಥರ ಪ್ರಾಬ್ಲಮ್ಸಲ್ಲಿ ಶೋ ದಟ್ ಆನ್ಸರಲ್ಲಿ ಇಡ್ತಾ ಇದ್ದು. ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಆನ್ಸರ್ ಇದೆ. ಈಗ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನು, ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಫಸ್ಟ್ ಟೈಪ್ ಪ್ರಾಬ್ಲಮ್ಸಲ್ಲಿ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಮಾಡಿದ್ದೇವೆ. ಓಕೆ, ಪುಟ್ t is equal to tan theta. Tan inverse of t is equal to theta. X is equal to sin inverse of, ಹೊಸ್ದಾಗಿ ನೋಡ್ತಾ ಇರೋರಿಗೆ, ಇದನ್ನೇ ನೋಡ್ತಾ ಇರೋರಿಗೆ ಟ್ಯಾನ್ ಥೀಟಾ ಯಾಕೆ ತೊಗೊಂಡ್ರು ಅನಿಸುತ್ತೆ. ಅದಕ್ಕೆ ನಾನು ಪದೇ ಪದೇ ಒಂದೊಂದು ಪ್ರಾಬ್ಲಮ್ಸ್ಗೂ ನಾವು ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ಇದೆ, ಅಲ್ಲಿ ನೋಡಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಾಕಿದ್ದೀವಿ, ಎಲ್ಲ ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ನೋಡಿ ಡಿಫ್ರೆನ್ಷಿಯೇಷನಿಗೆ ಬಾ, ಅದನ್ನು ನೋಡಿ ನಾವು ಕಂಟಿನ್ಯೂಟಿಗೆ ಬಾ, ಆಟೋಮೆಟಿಕ್ಲಿ ಅರ್ಥವಾಗುತ್ತೆ. ಓಕೆ, 2t ಅಂದರೆ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಸೈನ್ ಇನ್ವರ್ಸ್ ಆಫ್ 2 ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ 2 ಥೀಟಾ. ಇನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್ 2 ಥೀಟಾ. ನಾವು ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ 2 ಥೀಟಾ ರೇಂಜು ಕಂಡುಹಿಡ್ಕೊಂಡಿದ್ದೀವಿ. ನಾವು ಡೊಮೈನ್ ಕೊಡ್ತಾನೆ ರೇಂಜು ಕಂಡುಹಿಡ್ಕೊಂಡು ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಎಕ್ಸ್ ಈಸ್ ಈಕ್ವಲ್ ಟು 2 ಥೀಟಾ ಆಯಿತು. ಫಸ್ಟ್ ಮೆಥಡ್, ಇದನ್ನು 2 ಮೆಥಡಲ್ಲಿ ಮಾಡ್ತೀನಿ. ಫಸ್ಟ್ ಮೆಥಡ್ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 2 ಥೀಟಾ ಇಂಪ್ಲೈಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ವಾಟ್ ಅಂದರೆ ಥೀಟಾ. ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ವಾಟ್ ಅಂದರೆ ಥೀಟಾ. ಅಟ್ ದ ಸೇಮ್ ಟೈಮ್ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಟಿ ಅಂದರೆ ಟ್ಯಾನ್ ಥೀಟಾ, ಟ್ಯಾನ್ ಸ್ಕ್ವಯರ್ ಥೀಟಾ ಆಯಿತು. y is equal to, what is the formula of 1 plus tan square theta? Trigonometric identity formula secant square theta ಆಗುತ್ತೆ. ರೂಟ್ ಇದೆ, ರೂಟ್ ಆಫ್ secant square theta, ಸ್ಕ್ವೇರ್ ಕ್ಯಾನ್ಸಲ್ಲು, secant theta ಆಯಿತು. ನಾನು ಫಸ್ಟ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ನಾವು ಈಗ ನಾನು y is equal to secant theta, ಥೀಟಾ ಅಂದರೆ ಏನು ಅಂತ ಬರಿತೀನಿ, x by 2. ನಾವು ವಿ ನೋ ದಟ್
ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಕರಿತೀವಿ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು ಬಿಕಾಸ್ ವೈ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ y1 ಅಂದ್ರೆ ಒಂದೇ, dy ಓವರ್ ಡಿ ಎಕ್ಸ್ ಅಂದ್ರೆ ಒಂದೇ, ಸೀಕೆಂಟ್ ಎಕ್ಸ್ ಕಾದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಎಕ್ಸ್ ಬದಲಾಗಿ ಏನಿದೆ x/2 ಇದೆ, ಸೀಕೆಂಟ್ x/2 ಇಂಟು ಟ್ಯಾನ್ x/2 ಅಕಾರ್ಡಿಂಗ್ ಟು ಕಾಂಪೋಸಿಟ್ ಫಂಕ್ಷನ್ಸಲ್ಲಿ x/2ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. x/2ಗೆ ಡಿಫ್ರೆನ್ಷಿಯೇಷನ್ನು 1/2 ಬಂದಿದೆಯಲ್ಲ, 1/2 ಇಂಟು ಸೀಕೆಂಟ್ x/2 ಇಂಟು ಟ್ಯಾನ್ x/2. ಇದನ್ನು ಕಾನ್ಸ್ಟೆಂಟನ್ನು ಫಸ್ಟ್ ಬರಿತೀವಿ ಅಷ್ಟೇ. 1/2 ಇಂಟು ಸೀಕೆಂಟ್ x/2 ಇಂಟು ಟ್ಯಾನ್ x/2 ಈಸ್ ದ ಆನ್ಸರ್, ಈಸ್ ದ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ನೋಡಿ, ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸಲ್ಲಿ ಮಾಡ್ತೀವಿ ಅಷ್ಟೇ. ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸಲ್ಲಿ ಮಾಡ್ತೀವಿ ಈಗ ನೋಡಿ. x is a function of theta, second method. x is a function of theta, differentiate with respect to theta, dx by d theta is equal to 2. y is a function of theta, differentiate with respect to theta, dy over d theta is equal to secant theta into tan theta. ನಮಗೇನು ಬೇಕು? dy over dx ಬೇಕು. ಅದು ಆನ್ಸರ್ ಶೋ ಮಾಡಿ ಅಂತ ಕೇಳಿದಾನೆ. dy over d theta divided by dx by d theta that is equal to secant theta into tan theta by 2. ಇದನ್ನು ಇದು ಬರೀತೀನಿ, 1/2 ಇಂಟು secant into tan theta ಅಂದ್ರೇನು? x/2. ವಿ ಗೆಟ್ ದ ಆನ್ಸರ್. ಥೀಟಾ ಅಂದರೆ x/2 ಇಲ್ಲೇ ಇದೆ. ಎರಡು ಮೆಥಡಲ್ಲಿ ಮಾಡ್ಬೋದು. ಸೊ ಯಾವ ಮೆಥಡ ಮಾಡಿದ್ರು ನಮ್ಗೆ ಆನ್ಸರ್ ಬರುತ್ತೆ ಅಂದರೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಡೆಪ್ತ್ ಆ್ಯಂಡ್ ಡೀಪ್ ಇನ್ ಮ್ಯಾಥಮೆಟಿಕ್ಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್. ನೆಕ್ಸ್ಟ್, ಇಫ್ ಎಕ್ಸ್ ಇಸ್ ಈಕ್ವಲ್ ಟು e to the power of t into sin t, y is equal to e to the power of minus t into cos t, prove that y1 is equal to minus e to the power of minus 2t. ಚೆನ್ನಾಗಿ ಗೊತ್ತಿದೆ. ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿದ್ದಾಗ ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ನು e to the power of t, ಸೆಕೆಂಡ್ ಫಂಕ್ಷನ್ನು sin t ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಫಸ್ಟ್ ಇಂಟು ಡೆರಿವೇಟಿವ್ ಆಫ್ sin t ಅಂದರೆ ಕಾಸ್ ಟಿ ಪ್ಲಸ್ second function sin t into what is the derivative of e power t with respect to t e power t ne remaining. If need to common factor, what is the common factor ಅಂದರೆ e to the power of t box ಅಲ್ಲಿ cos t plus sin t, this is dx by dt. Next, y is equal to e to the power of minus t into cos t by using product rule. First function e to the power of minus t, second function cos t by using product rule. dy over dt is equal to e to the power of minus t into what is the derivative of cos t minus sin t plus cos t into derivative of e power minus t minus e power minus t. What is the common factor? e to the power of minus t remaining. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದರಿಂದ ಮೈನಸ್ಸೇ ಕಾಮನ್ ತೆಗೆದುಬಿಡು. ಆವಾಗ ರಿಮೈನಿಂಗ್ ಓನ್ಲಿ ಸೈನ್ ಟಿ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ಸೇ ಆಗುತ್ತೆ ಕಾಸ್ ಟಿ. ಓಕೆ, ನಮಗೆ ಬೇಕಾಗಿರೋದೇನು? ಡಿ ವೈ ಓವರ್ ಡಿ ಎಕ್ಸ್ ಬೇಕಾಗಿರೋದ್ರಿಂದ ರಿಕ್ವೈರ್ಡ್ ಡಿ ವೈ ಓವರ್ ಡಿ ಎಕ್ಸ್ ಇಲ್ಲೇ ಬರೆದುಬಿಡ್ತೀನಿ. ಓಕೆ, ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಓವರ್ ಡಿ ಟಿ ಬೈ ಡಿ ಎಕ್ಸ್ ಬೈ ಡಿ ಟಿ ಮೈನಸ್ ಇ ಪವರ್ ಮೈನಸ್ ಟಿ ಇಂಟು ಸೈನ್ ಟಿ ಪ್ಲಸ್ ಕಾಸ್ ಟಿ ಡಿವೈಡೆಡ್ ಬೈ dx by dt e power t into cos t plus sin t. Get cancel. According to law of indices, a to the power of m by a to the power of n is equal to a to the power of m minus n. Minus ಇಲ್ಲಿದೆ e power minus t, e power t law of indices ಪ್ರಕಾರ minus t, ಅಲ್ಲಿಗೆ minus e to the power of minus 2t is the answer. ಪ್ರತಿಯೊಂದು ಫಾರ್ಮುಲಾ ಬಂದರೆ ಮ್ಯಾಥಮೆಟಿಕ್ಸ್ ನಿಮ್ಮನ್ನು ಯಾರು ಶೇಕ್ ಮಾಡೋಕ್ಕೆ ಬರೋಲ್ಲ. ಬಟ್ ಫಾರ್ಮುಲಾ ಕಮಾಂಡ್ ಇರಬೇಕು. ಫಾರ್ಮುಲಾ ಕಮಾಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ಸ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಕ್ಯೂ ಪ್ಲಸ್ ಬಿ ಕ್ಯೂ ಫಾರ್ಮುಲಾ, ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ. ಅದೇ ಥರ ಬೇಕಾ ಎ ಮೈನಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವಾಟ್. ಎಲ್ಲ ಫಾರ್ಮುಲಾ ಪಕ್ಕ ಗೊತ್ತಿರಬೇಕು ನಿಮಗೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾಸ್
ಯಾವ ಫಾರ್ಮುಲಾದಲ್ಲೂ ಲ್ಯಾಕ್ ಇರಬಾರ್ದು ನೀವು. ಇಫ್ ಯು ಲಾಕ್ ಇನ್ ಫಾರ್ಮುಲಾ ಮ್ಯಾಥಮೆಟಿಕ್ಸ್ ಆಟೋಮೆಟಿಕಲಿ ಲ್ಯಾಕ್ ಆಗ್ತಾರೆ. ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಮಾಡೋಣ. ಟ್ರೈ ಮಾಡೋಣ ಇದು. ಓಕೆ, ಇದೊಂದು ನಾನು ಟ್ರೈ ಮಾಡ್ತೇನೆ. ಇನ್ನು ಉಳಿದಿರೋವೆಲ್ಲ ಪ್ರಾಬ್ಲಮ್ಸ್ ನೀವು ಟ್ರೈ ಮಾಡಬೇಕು. ಓಕೆ, x is equal to 3 sin 2 theta plus 2 sin 3 theta. Okay, x is a function of theta, differentiate with respect to theta, dx by d theta is equal to sin 2 theta ಅಂದರೆ cos 2 theta into 2 with respect to thetaದಲ್ಲಿ ಥೀಟಾಗೆ 1 ಆಗುತ್ತೆ. ಅಲ್ಲಿಗೆ 2 into 3 6 cos 2 theta ಡೈರೆಕ್ಟಿಗೆ ಬರ್ರಿ, ಏನು ತೊಂದರೆ ಇಲ್ಲ, ಪ್ಲಸ್ 6 cos 3 theta. ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? 6 ಕಾಮನ್ ತೆಗೆದು ಬಾಕ್ಸ್ ಒಳಗಡೆ cos 2 theta ಪ್ಲಸ್ cos 3 theta. ಓಕೆ, dy ಓವರ್ ಡಿ ಥೀಟಾ ಇಲ್ಲಿದೆ. ಎಗೇನ್ cos 3 theta ಮೈನಸ್ sin 3 theta ಇಂಟು 3, ಅಲ್ಲಿಗೆ ಮೈನಸ್ 6, 3 ಮತ್ತು 6 ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ 6 sin 3 theta. cos 2 theta ಅಂದರೆ ಮೈನಸ್ sin 2 theta ಇಂಟು 2, ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ 6 sin 2 theta. ಎಗೇನು 6 ಕಾಮನ್ ತೆಗಿತಾನೆ ಮತ್ತು ಆರ್ಡ್ರ್ ಬರೀತಾನೆ. sin 2 theta ಫಸ್ಟ್ ಬರೀತಾನೆ, ಮೈನಸ್ sin 3 theta. ನಮಗೆ ಬೇಕಾಗಿರೋದೇನು? dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು dy ಓವರ್ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ, ದಟ್ ಈಸ್ ಈಕ್ವಲ್ ಟು 6 ಇಂಟು sin 2 theta ಮೈನಸ್ sin 3 theta ಡಿವೈಡೆಡ್ ಬೈ 6 ಟೈಮ್ಸ್ ಆಫ್ cos 2 theta ಪ್ಲಸ್ cos 3 theta. 6 get cancel by using sin c minus sin d formula. First piece in the transformation formula, sin c minus sin d formula, 2 cos of idu c idu d, c plus d by 2, 2 theta plus 3 theta 5 theta by 2 into sin of 2 theta minus 3 theta minus theta by 2 divided by cos c plus cos d formula, 2 cos c plus d by 2 5 theta by 2 into cos of 2 theta minus 3 theta ಅಂದರೆ minus theta by 2, 2 get cancel, ಇವೆರಡು cancel, sin of minus theta by 2 is nothing but minus sin theta by 2 divided by cos of minus theta is nothing but plus cos theta by 2. Clearly dy over dx y dash is equal to minus sin theta by 2 by cos theta by 2 is nothing but tan theta by 2. ಆನ್ಸರ್. ಓಕೆ, ರಿಮೈನಿಂಗ್ ಪ್ರಾಬ್ಲಮ್ಸ್ನ ಆದಷ್ಟು ನೀವು ಟ್ರೈ ಮಾಡಿ. ಓಕೆ, ಎಲ್ಲನೂ ಪ್ರಾಬ್ಲಮ್ಸ್ ನಾವೇ ಮಾಡಿದ್ರೆ ನಿಮ್ಮ ಮೈಂಡ್ ಇದೆಯಲ್ಲ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಓಕೆ, ನಿಮ್ಮ ಮೈಂಡ್ ವರ್ಕ್ ಆಗಬೇಕು. ನಿಮ್ಮ ಮೈಂಡ್ ವರ್ಕ್ ಆಗಬೇಕು ಅಂದರೆ ಪ್ರಾಬ್ಲಮ್ಸ್ ಹಿಂದೆ ಡಿಫ್ರೆನ್ಷಿಯೇಷನ್ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಸ್ಟಾರ್ಟಿಂಗಿಂದ ನೋಡ್ಕೊಂಬನ್ನಿ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನೇ ಕೊಟ್ಟಿರ್ತೀವಿ ನಾವು. ಓಕೆ, ನಿಮಗೆ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ಸ್ ಕೊಟ್ಟಿರಲ್ಲ. ಬಟ್ ಹಿಂದೆ ನೀವೇನು ವರ್ಕ್ ಮಾಡ್ದಲ್ದ್ರೆ ಕಷ್ಟ ಆಗುತ್ತೆ. ಹಿಂದೆ ಎಲ್ಲ ವಿಡಿಯೋಸ್ ನೋಡಿ ವರ್ಕೌಟ್ ಮಾಡಿ, ರಿಮೈನಿಂಗ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ನನಗೆ ವಾಟ್ಸಪ್ ಹಾಕಿ. ಎಗೇನ್ ನಿಮಗೆ ನಂಬರ್ ಆಫ್ ಪ್ರಾಬ್ಲಮ್ಸು ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಹಂಗೂ ಅರ್ಥವಾಗ್ದಲ್ಲ ಇದ್ದರೆ ನಾವೇ ಸಾಲ್ವ್ ಮಾಡ್ತೀವಿ. ಡೋಂಟ್ ವರಿ, ಬಟ್ ನೀವು ವರ್ಕ್ ಮಾಡಿ ನಮಗೆ ಡೌಟ್ ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು.